ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮತ್ತೆ ಏನಕ್ಕೆ ಹೋಗ್ತಾ ಇದ್ದೀನಿ, ಸಂಜೆ ರಿಟರ್ನ್ ಆಗಬೇಕು. ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಗೆ ಹೋಗಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಕೂಡ. ನೋಡಿ ಫ್ರೆಂಡ್, ಕಾಯ್ತಾ ಕೂತಾರೆ ಬೇಲ್ಪುರಿಗೆ ಇವರಿಬ್ರು. ಈಗ ಎದ್ದು ಒಂಚೂರು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಮಂಗಳವಾರ ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಯಾರ ಜೊತೆ ಹೊರಟಿದ್ದೀನಿ ಮತ್ತು ಏನಕ್ಕೆ ಹೋಗ್ತಾ ಇದ್ದೀನಿ, ಸಂಜೆ ರಿಟರ್ನ್ ಆಗಬೇಕು. ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಈ ಒಂದು ಸ್ಥಳಕ್ಕೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಲ್ರೆಡಿ ಒಂದು ಸತಿ ವ್ಲಾಗ್ ಮಾಡಿದ್ದೀನಿ. ಮತ್ತು ಈಗ ನಾನು ಜೊತೆಲಿ ಹೋಗ್ತಾ ಇದ್ದೀನಲ್ಲ, ಅವ್ರಿಗೆ ಫಸ್ಟ್ ಟೈಮ್, ನನಗೆ ಸೆಕೆಂಡ್ ಟೈಮ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವೇ ಕಾದು ನೋಡಿ. ಇಲ್ಲ ಗೆಸ್ ಮಾಡೋರಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ದೀಪ ಹಚ್ಚಿ ಹೊರಡಬೇಕು. ತುಂಬ ವಿಶೇಷವಾದ ಸ್ಥಳ. ನಮ್ಗೆ ಅಲ್ಲಿಗೆ ಹೋಗಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಕೂಡ. ಅಮ್ಮನಿಗಂತೂ ಪರವಾಗಿಲ್ಲ, ಅಂದ್ಕೊಂಡಿದ್ದ ಕೆಲಸ ಲೈಟಾಗಿ ಆಗ್ತಾಯಿದೆ. ಹಂಗಾಗಿ ನನಗೂ ಪರವಾಗಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅದು ಆರಾಮಾಗಿ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೆ 3 ಸತಿ ಬರ್ತೀನಿ ಅಂತ. ಇದು 2ನೇ ಸಲ. ನೆಕ್ಸ್ಟ್ ಸಲ ಇನ್ಯಾರ ಜೊತೆಗಾರು ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಬರ್ತೀನಿ. ಒಬ್ಬಳೇ ಅಂತೂ ಹೋಗೋಕ್ಕಾಗಲ್ಲ ಅಲ್ಲಿ ಗಂಟ. ಅದಕ್ಕೋಸ್ಕರ ಸರಿ ಫ್ರೆಂಡ್ಸ್, ಎಲ್ಲಿಗೆ ಏನು ಎತ್ತ ಅಂತೆಲ್ಲ ನೀವು ಮುಂದೆ ಕಾದು ನೋಡಿ. ನಾನೀಗ ಪೂಜೆ ಮಾಡಿ ಅವ್ರನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಕ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೀರು, ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ನಾವು ಮನೆ ಬಿಡೋದ್ರಲ್ಲಿ 7:15 ಆಗಿತ್ತು. ನಾನು ಬಂದಿದ್ದು ನಮ್ಮ ಅತ್ತಿಗೆದಿರ ಮನೆ ಹತ್ರ. ನಾನು ನಮ್ಮ ಅತ್ತಿಗೆದಿರ ಜೊತೆಗೆ ಹೋಗ್ತಾ ಇರೋದು. ಅವರಿಗೆ ಫಸ್ಟ್ ಟೈಮ್ ಅವ್ರು ಬರ್ತಾ ಇರೋದು. ನನಗೆ ಸೆಕೆಂಡ್ ಟೈಮ್ ಅಲ್ವಾ, ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರನ್ನ. ಅವ್ರಿಗೆ ಅಲ್ಲಿಗೆ ಹೋಗೋದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಇನ್ನು ಬಸ್ಸಲ್ಲಿ ಹೊರಟಿದ್ದು. ಸೀಟ್ ಸಿಕ್ತು. ಹಾಗೆ ಹೋಗೋ ಇದರಲ್ಲಿ ಟ್ರೈನ್ ಕೂಡ ಕಾಣಕ್ಕೆ ಸಿಕ್ತು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಅಷ್ಟು ಕ್ಲಾರಿಟಿ ಬಂದಿಲ್ಲ. ಜೊತೆಗೆ ನಾವು ಬೆಳ್ಳೂರು ಕ್ರಾಸಲ್ಲಿ ಊಟಕ್ಕೆ ನಿಲ್ಲಿಸ್ತಾರೆ ಅಲ್ವಾ, ಅಲ್ಲೇ ತಿಂಡಿ ತಿನ್ಕೊಂಡ್ವಿ. ಬಾಕ್ಸಲ್ಲಿ ತೊಗೊಂಡೋಗಿದ್ವಿ 3 ಜನ. ಫೈನಲಿ ನಾವು ದೇವಸ್ಥಾನದ ಹತ್ರಕ್ಕೆ ಬಂದು ತಲುಪಿದ್ವಿ. ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಈ ಟೈಮ್ ಸಿಕ್ಕಾಪಟ್ಟೆ ಜನ ಇದ್ದರು. ಲಾಸ್ಟ್ ಟೈಮ್ ಅಂತೂ ಆರಾಮಾಗಿತ್ತು. ಒಂದು 7-8 ಜನದ ಮೇಲೆ ಇರಲಿಲ್ಲ ನಾವು ಹೋದಾಗ. ಇವತ್ತು ಕಾಲಿಕಾಗಿ ಜಾಗ ಇರಲಿಲ್ಲ. ಲಾಸ್ಟ್ ಟೈಮ್ ಇದ್ದಿದ್ದ ಥರ ಇಲ್ಲ. ದೇವಸ್ಥಾನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಂದರೆ ಕೌಂಟರೆಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ನನಗೂ ಕನ್ಫ್ಯೂಷನ್ ಆಯಿತು. ಅಲ್ಲೇ ಕೇಳಿಕೊಂಡು ಬೇರೆ ಅಲ್ಲಿ ಪಕ್ಕದಲ್ಲಿ ಕೊಡ್ತಾಯಿದ್ರು. ಟಿಕೆಟ್ ಎಲ್ಲ ತೊಗೊಂಡ್ವಿ. ತುಪ್ಪದ ಆರತಿ ಬೆಳಗೋದಕ್ಕೆ ಸುಮಾರು ಜನ ಬಂದಿದ್ದರು. ಕಾಲಿಕಾಗಿ ಜಾಗ ಇರಲಿಲ್ಲ. ಇವತ್ತಂತೂ ನೋಡ್ತಾ ಇದ್ದೀರಾ ಅಲ್ವಾ, ನಾವು ಕೂಡ 3 ಜನನೂ ತುಪ್ಪದ ಆರತಿ ಬೆಳಗಿದ್ವಿ. ಅದಾದಮೇಲೆ ದೇವ್ರ ಮುಂದೆ ನಿಂತು ನಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ಸುಮಾರು ಒಂದು 10 ನಿಮಿಷದ ಮೇಲೇ ದೇವ್ರ ಮುಂದೆ ನಿಂತಿದ್ವಿ. ಅದಾದಮೇಲೆ ಮತ್ತೆ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಒಳಗಡೆ ಕೂತಿದ್ದು ಪ್ರಸಾದ ಸೇವಿಸಿ ಹೊರಟ್ವಿ. ಬೇಗನೆ ಹೊರಟ್ವಿ. 7:15 ಹೋಗಿದ್ದಕ್ಕೆ 11 ಗಂಟೆಗೆ ದೇವಸ್ಥಾನದಲ್ಲಿದ್ವಿ. 12 ಗಂಟೆಗೆಲ್ಲ ಆಚೆಗೆ ಬಂದ್ವಿ. ಹೆಚ್ಚು ಕಮ್ಮಿ ನಾವು ಮನೆಗೆ ಬರೋದ್ರಲ್ಲಿ, ಮತ್ತೆ ಬೆಂಗಳೂರಿಂದ ರಿಟರ್ನ್ ಮನೆಗೆ ಬರೋದ್ರಲ್ಲಿ 4 ಗಂಟೆ ಆಗಿತ್ತು. ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ 4 ಗಂಟೆ ಹೊತ್ತಿಗೆಲ್ಲ ಬಂದ್ವಿ ಅಂತಲೇ ಹೇಳ್ಬೋದು. ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೊರಡಬೇಕಾಗತ್ತೆ. ನೀವು ಕೂಡ ದೇವ್ರ ದರ್ಶನ ಮಾಡಲಿ ಅಂತ ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಈ ದೇವಸ್ಥಾನಕ್ಕೆ ಇದು 2ನೇ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ಜೊತೆಗೆ ಹಾಸನಿಂದ ಏನಾರು ಮಂಗಳೂರು ಸೈಡು ಅಥವಾ ಹೊಳೆನರಸೀಪುರ ನಮ್ಮ ಭಾಗದಿಂದ ಹೋಗಬೇಕು ಅಂದರೆ ಅಷ್ಟು ಗೊತ್ತಾಗೋದಿಲ್ಲ. ಏಕೆಂದರೆ 3 ಬಸ್ ಕ್ಯಾಚ್ ಮಾಡಬೇಕು. ಸೊ ಹಾಗಾಗಿ ಫಾಸ್ಟಾಗಿ ಹೇಳ್ಬಿಡ್ತೀನಿ ನಾವು ಹೇಗೆ ಬಂದ್ವಿ ಇಲ್ಲಿಗೆ ಅಂತ. ನಾವು ಬೆಂಗಳೂರು ಬಸ್ ಹತ್ಕೊಂಡು ಬಂದ್ವಿ. ಸೊಂಡೆಕೊಪ್ಪ ಕ್ರಾಸಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ತಾವರೆಕೆರೆ ಬಸ್ ಹತ್ತಿದ್ವಿ. ತಾವರೆಕೆರೆ ಲಾಸ್ಟ್ ಸ್ಟಾಪು, ಅಲ್ಲೇ ಇಳಿದು ಮತ್ತೆ ಇನ್ನೊಂದು ಸುಂಕುತ್ಕಟ್ಟೆಗೆ ಹೋಗೋ ಕಡೆ ಬಸ್ಸನ್ನ ಹತ್ತಿ ವನಗನಹಟ್ಟಿ ಒಂದೇ ಸ್ಟಾಪು. ತಾವರೆಕೆರೆಯಿಂದ ನೆಕ್ಸ್ಟ್ ಸ್ಟಾಪೇ ವನಗನಹಟ್ಟಿ. ಅಲ್ಲಿ ಇಳಿದು ಆಟೋ ಇರುತ್ತೆ, 20 ರೂಪಾಯಿಗೆ ಒಬ್ಬೊಬ್ಬರಿಗೆ. ಆಟೋದಲ್ಲಿ ದೇವಸ್ಥಾನ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ದೇವಸ್ಥಾನಕ್ಕೆ ನೀವು ಹೋಗಬೇಕಾಗಿರೋಂಥ ಮಾರ್ಗ. ಹಾಸನ ಸೈಡಿಂದ ಬರೋ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅಲ್ಲಿ ದೇವ್ರ ದರ್ಶನ ಪ್ರಸಾದ ಎಲ್ಲ ತಿಂದಮೇಲೆ ಅಲ್ಲೇ ದೇವಸ್ಥಾನದ ಹಣ್ಣುಗಳು, ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಈ ಥರ ಸೀತಾಫಲ, ಕೆಲವೊಂದು ಫ್ರೆಶ್ ತರಕಾರಿಗಳು, ಅವರೆಕಾಯಿ, ಸೊಗಡು ಅವರೆಕಾಯಿ ಮಾಡ್ತಾಯಿದ್ರು.
ಅದ್ರ ಜೊತೆಗೆ ಡಿಸೈನ್ ರಂಗೋಲಿಗಳು ಹಾಕೋದಕ್ಕೆ ಬಾಕ್ಸ್ ಎಲ್ಲ ಡಿಸೈನ್ಸ್ ಎಲ್ಲ ಮಾಡಿಸಿ ಇಟ್ಟಿದ್ರು. ಅದನ್ನೆಲ್ಲ ತೊಗೊಂಡು ಹಣ್ಣು ತೊಗೊಂಡು, ಜೊತೆಗೆ ನಾವಿನ್ನು ಆಟೋದಲ್ಲಿ ಜನಗಳಾಗಬೇಕು ಅವರು ಕರ್ಕೊಂಡು ಹೋಗೋದಕ್ಕೆ ಒಣಗನಟ್ಟಿಗೆ. ಸೊ ಟೈಮ್ ಇತ್ತು, ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಅತ್ತಿಗೆದಿರು ಬೇಲ್ಪುರಿ ತಿನ್ನೋಣ. ಅಲ್ಲೇ ಎದುರುಗಡೆ ಒಂದು ಬೇಲ್ಪುರಿ ಇದು ಸ್ಟಾಲ್ ಹಾಕ್ಕೊಂಡಿದ್ರು ಒಂದು ಲೇಡಿ. ಹಾಗಾಗಿ ಅಲ್ಲಿ ಹೋಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಬೆಳಗ್ಗೆ ತಿಂದಿದ್ಬಿಟ್ರೆ ನೆಕ್ಸ್ಟ್ ನಾನು ಕಾಫಿನೂ ಸಹ ಕುಡ್ದಿರಲಿಲ್ಲ. ಇನ್ನು ಊಟ ಏನು ಮಾಡೋದು ಬೇಡ, ಇಲ್ಲಿ ಸೀದಾ ನಾವು ಮನೆಗೆ ಹೋಗೋಣ. ಹೆಂಗೂ ಬೇಗನೆ ದರ್ಶನ ಆಗಿದೆ ಅಲ್ಲ, ಹೋಗೋದ್ರಲ್ಲಿ ಒಂದು 3:30-4 ಗಂಟೆ ಆಗುತ್ತೆ. ಮನೆಯಲ್ಲೇ ಊಟ ಮಾಡೋದ್ರಲ್ಲಿ ಅಲ್ಲಿ ಏನಾರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾತಾಡಿಕೊಂಡು ಬರೀ ಬೇಲ್ಪುರಿ ತೊಗೊಂಡ್ವಿ. ಸ್ಪೈಸಿಯಾಗಿ ಸಖತ್ತಾಗಿತ್ತು. ನಿಮಗೆ ಮಾಡೋದು ಕೂಡ ತೋರಿಸ್ತೀನಿ. ಜೊತೆಗೆ ಏನಾದರೂ ಇಲ್ಲಿಗೆ ಬಂದರೆ ದೇವಸ್ಥಾನಕ್ಕೆ ಅಂಗಡಿಲಿ ಬೇಲ್ಪುರಿ ತಿನ್ನಿ. ಇನ್ನೆಲ್ಲಿ ಬೇಲ್ಪುರಿ ಮಾರಲ್ಲ, ಅಲ್ಲಿ ದೇವಸ್ಥಾನದ ಮುಂದೆ ಇರೋದು ಇರೋದು. ಸೊ ಹಂಗಾಗಿ ತುಂಬ ರುಚಿಯಾಗಿರುತ್ತೆ. ಬೆಂಗಳೂರು ಮಂಡಕ್ಕಿಲಿ ಮಾಡ್ತಾರಲ್ವ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತಿರುತ್ತೆ. ನಮ್ಮ ಕಡೆ ಪುರಿಗಿಂತ ಆ ಕಡೆ ಪುರಿನೇ ಬೇರೆ ಥರ ಇರುತ್ತೆ ಅಲ್ವಾ. ನೀವೇನಾದ್ರು ಈ ದೇವಸ್ಥಾನಕ್ಕೆ ಬಂದರೆ ಆರಾಮಾಗಿ ಟೈಮ್ ಇದೆ ಅಂತ ಅಂದರೆ ಸುತ್ತಾಡಿಕೊಂಡು ಅಲ್ಲಿ ತರಕಾರಿ ಹಣ್ಣೆಲ್ಲ ತೊಗೊಂಡು ಈ ಸ್ಟಾಲಲ್ಲಿ ಬಂದು ನೀವು ಬೇಲ್ಪುರಿನ ತಿನ್ನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ಹಾಗೆಯೇ ತುಂಬ ರುಚಿಯಾಗಿತ್ತು. ಹಾಗೆ ನಮ್ಮ ಕಡೆ ಸಿಗೋದಿಲ್ಲ ಅಲ್ಲ ಈ ಥರ ಪುರಿ ಎಲ್ಲ, ಇಲ್ಲಿ ಬೇಲ್ಪುರಿನೇ ಬೇರೆ ಥರ ರುಚಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಟೈಮ್ ಪಾಸ್ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ. ಅಲ್ಲಿ ಚಿಪ್ಸ್ ಎಲ್ಲ ಮಾರ್ತಾಯಿದ್ರು, ನನಗೆ ಅದೆಲ್ಲ ತಗೊಂಡು ತಿನ್ಲಿಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ನಾವು ಬೇಲ್ಪುರಿನ ಆರಿಸ್ಕೊಂಡ್ವಿ. ಹಾಗೆ ಅವ್ರ ಮನೇಲೆ ಹೂವಿನ ಚಟ್ನಿನೇ ಮಾಡ್ಕೊಂಡು ಬಂದು ಮಾಡ್ತಾಯಿದ್ದೀವಿ ಅಕ್ಕ, ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಅಂತ ಅಂದರು. ನಾನು ರೆಸಿಪಿ ಕೇಳ್ಕೊಂಡೆ ಏನೇನು ಹಾಕಿ ರುಬ್ಬಿದ್ದೀರಾ ಅಂತ. ನಾನು ಮನೇಲಿ ಟ್ರೈ ಮಾಡೋಣ ಅಂತ. ಆದರೂ ಇಲ್ಲಿ ಪುರಿ ಥರ ಬರೋದಿಲ್ಲ ಅಲ್ಲ ನಮ್ಮೂರಲ್ಲಿ ಪುರಿ. ಚೂರು ಬ್ಯಾಗಡಿ ಗಮನ ಕೊಡ್ರವ. ನೋಡಿ ಫ್ರೆಂಡ್, ಕಾಯ್ತಾ ಕೂತಾರೆ ಬೇಲ್ಪುರಿಗೆ ಇವರಿಬ್ರು. ಚರ್ಮುರಿ ಬೇಲ್ಪುರಿ ಸೆಟಪ್ ಪೇಸ್ಟ್ ಚೆನ್ನಾಗಿದೆ. ಬೇಜಾರು ಮಾಡ್ಕೊಬಿಡಿ ಅಕ್ಕ, ಅವಳು ಯೂಟ್ಯೂಬರು, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವು ಅಕ್ಕನ ಹತ್ರ ನೋಡಿ ಚರ್ಮುರಿ ಚೆನ್ನಾಗಿರುತ್ತೆ, ಬನ್ನಿ ಎಲ್ಲರೂ. ನನ್ನನ್ನೇ ಬಿಟ್ಕೊಡ್ತಾರೆ ಇವರು. ಸೆಲ್ಫಿ ಮಾಡ್ಕೊ. ನೀವು ಕೈ ಕಟ್ಟಿದ್ದೀರಾ? ಇಲ್ಲ ಇಲ್ಲ, ಮಗನು ಹಿಂಗೆ ಅಕ್ಕ, ನಾವೇನೇ ಮಾಡ್ಬೇಕು ಬಿಡಿ. ನನ್ನನ್ನು ಟ್ಯಾಗ್ ಮಾಡು ಜೊತೆಗೆ, ಇನ್ಸ್ಟಾಗ್ರಾಮ್ಗೆ ಹಾಕ್ದಾಗ. ಇನ್ಸ್ಟಾಗ್ರಾಮ್ಗೆ ಓಕೆ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿದೆ ನೋಡಿ. ಅದನ್ನ ಮಾಡ್ತೀನಿ. ತಡಿ ತಡಿ ತಡಿ. ನೋಡಿ ಫ್ರೆಂಡ್ಸ್, ಬೆಳಗಿನ ಸಂಜೆ ಬ್ಯಾಗ್ ನೋಡ್ಕೊಳ್ಳಿ. ಎಷ್ಟು ತಿಂತಾರೆ? ನಾನು ನೋಡಿ ಮೊಬೈಲ್ ಇಲ್ಲ ಚೆನ್ನಾಗಿ ಮಾಡಿದ್ದೆ. ನಾನು ನಮ್ಮ ಅತ್ತಿಗೆದಿರ ಜೊತೆ ತುಂಬ ಜಾಲಿಯಾಗಿರ್ತೀನಿ ಮತ್ತು ತುಂಬಾ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತೀನಿ. ಸೊ ಹಂಗಾಗಿ ಅವ್ರಿಗೂ ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಎಲ್ಲೋದ್ರ ಜೊತೆಲಿ ಹೋಗ್ತೀವಿ. ಜೊತೆಗೆ ಒಂದೇ ಏಜ್ ಗ್ರೂಪ್ನವ್ರಲ್ವ, ಹಂಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆಯಿಂದ ಇದ್ದೀವಿ ಅಂತಲೇ ಹೇಳ್ಬೋದು. ನಾನು ಇಲ್ಲಿಂದ ಆದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಮಗೆ ಬೆಂಗಳೂರಿಂದ ಸ್ಟ್ಯಾಂಡಿಂಗಲ್ಲಿ ಬಂದ್ವಿ, ಬಸ್ಸು ರಶ್ ಇತ್ತು. ಸೊ ಹಂಗಾಗಿ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದು ರೆಸ್ಟ್ ಮಾಡಿ ಫ್ರೆಂಡ್ಸ್ ನಾವು 4 ಗಂಟೆಗೆ ಬಂದ್ವಿ. ಈ ವ್ಲಾಗ್ ಇಷ್ಟೇ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಸಿಕ್ಕಾಬಳೆ ಟಯರ್ಡ್ ಆಗಿತ್ತು, ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಈಗ ಎದ್ದು ಒಂಚೂರು PG ಅವ್ರಿಗೆ ಅಡುಗೆ ಮಾಡೋಕ್ಕೆ ಬಂದಿದ್ದೆ, ಹಾಗಾಗಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರಿ, ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.